ನಾಳಿನ ಕಾರ್ಯಕ್ರಮ ಹೇಳಾಯ್ತು ಸಿಎಂ ಒಂದು ನಿಮಿಷ ಹಂಗೆ ಇರ್ರಿ. ತಮಗೆಲ್ಲ ಗೊತ್ತಿದ್ದಾಗೆ ಮಂಗಳೂರಿನಲ್ಲಿ ಬ್ಯಾಂಕಿನ ದರೋಡೆ ಆಗಿತ್ತು. ಆ ದರೋಡೆ ಮಾಡಿದವರನ್ನ ಈಗ ಹಿಡಿದಿದ್ದೇವೆ. ಅದರಲ್ಲಿ 6 ಜನ ಒಟ್ಟು 6 ಜನ ಇದ್ರು ಅಂತ ಹೇಳಿ 3 ಜನ ಈಗ ಸಿಕ್ಕಿದ್ದಾರೆ. ಸುಮಾರು 3 ರಿಂದ 4 ಕೆಜಿ ಚಿನ್ನ ಮತ್ತು ಆಭರಣಗಳು ಜೊತೆಗೆ ಹಣ ಕ್ಯಾಶ್ ಎಲ್ಲವೂ ಸೇರಿ ಒಂದು ಅಂದಾಜು 4 ಕೋಟಿಗೂ ಹೆಚ್ಚು ಅಂತೇಳಿ ಈಗ ಹೇಳ್ತಿದ್ದಾರೆ. ಆ 4 ಕೋಟಿಗಳ ಅಷ್ಟು ಹಣ ಮತ್ತು ಬಂಗಾರ ಆಭರಣಗಳು ಅವೆಲ್ಲವನ್ನು ಕೂಡ ಈಗ ಪೊಲೀಸ್ನವರು ತೆಗೆದುಕೊಂಡಿದ್ದಾರೆ. ಅವರಿಗಿನ್ನೂ ಇಂಟ್ರಾಗೇಷನ್ ನಡೀತಾ ಇದೆ. ಇನ್ನೂ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನು ನಾವು ಪೂರ್ತಿ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದ ಮೇಲೆ ಅದನ್ನು ತಿಳಿಸ್ತೇವೆ. ತಿರುನಲ್ವೇಲಿ ಡಿಸ್ಟ್ರಿಕ್ಟ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ತಮಿಳುನಾಡಿನ ತಿರುನಲ್ವೇಲಿ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವರನ್ನೆಲ್ಲ ಈಗ ನಾವು ಇಲ್ಲಿಗೆ ಸೆಕ್ಯೂರ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಇಂಟ್ರೋಗೇಷನ್ಸ್ ಮಾಡ್ತೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಎಲ್ಲ ಏನವರು ಹಣ ತಗೊಂಡಿದ್ರು, ಒಡವೆ ಮತ್ತು ಬಂಗಾರ ತಗೊಂಡಿದ್ರು, ಅದೆಲ್ಲನೂ ಕೂಡ ಈಗಾಗಲೇ ಸೆಕ್ಯೂರ್ ಪೂರ್ತಿ ರಿಕವರಿ ಮಾಡಿದ್ದಾರೆ. ಇನ್ನು ಮೂಲ ತಮಿಳುನಾಡು, ಕೇರಳ, ಅದು 6 ಜನ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಕಡೆಯಿಂದ. ಅದು ಇನ್ನೂ ಕೂಡ ಪ್ರೋಸೆಸ್ ನಡೀತಾ ಇದೆ, ಇದು ಇಂಟ್ರಾಗೇಷನ್ ನಡೀತಾ ಇದೆ. ಅದರಿಂದ ಅವರನ್ನು ಮುಂದೆ ತನಿಖೆ ಮಾಡಿ ಮಾಹಿತಿಗಳನ್ನು ಕಲೆ ಹಾಕಿ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು. ಕರ್ನಾಟಕ ಪೊಲೀಸು ಆಯ್ತಾ. ಆಮೇಲೆ ಬೀದರ್ನಲ್ಲಾಗಿರ್ತಕ್ಕಂಥ ಅಲ್ಲಿನ ಬ್ಯಾಂಕ್ ದರೋಡೆನೇ ಆಗಿರೋವಂಥದ್ದು ATMದು. ಅದರದ್ದು ಈಗಾಗಲೇ ನಮಗೆ ಖಚಿತವಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಕ್ಕಿದೆ. ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿ ಇದೆ. ಸೆಕ್ಯೂರ್ ಮಾಡಿ ಇನ್ನೊಂದು ಬಹುಶಃ 3-4 ದಿವಸದಲ್ಲಿ ಅವರನ್ನು ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತೀವಿ. ಎಸ್, ಐ ಆಮ್ ಅವೇರ್ ಆಫ್ ದಟ್. ಅದಕ್ಕೂ ಕೂಡ ಈಗಾಗಲೇ ತನಿಖೆ ಟೀಮ್ಗಳು ಮಾಡಿ, ನಿನ್ನೆಯಿಂದಾನೇ ಟೀಮ್ಗಳು ಮಾಡಿ ಬಿಟ್ಟಿದ್ದೇವೆ. ಆದಷ್ಟು ಬೇಗ ಅವ್ರನ್ನ ಸೆಕ್ಯೂರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಗೊತ್ತಿಲ್ಲ ಇನ್ನೂ ಕೂಡ. ಒಂದು ಅವರೇ ಬೇರೆ ಗ್ಯಾಂಗು, ಇವರೇ ಬೇರೆ. ಇವರು ತಮಿಳುನಾಡು ಕೇರಳದವರು, ಅವರು ಉತ್ತರ ಪ್ರದೇಶದವರು. ಯಾವುದು ಗೊತ್ತಾಗಿದೆ. ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಯಾರು ಕೂಡ ಅಷ್ಟೊಂದು ಮಾನವೀಯತೆಯಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ.